ಮೊದಲು ನಿರ್ದೇಶಕರು ನಿರ್ಮಾಪಕರು ಫಸ್ಟ್ ನಿಮ್ಮ ಸಿನಿಮಾ ಬಗ್ಗೆ ಹೇಳಿದ್ರಿ, ಹೇಳ್ಬೇಕು, ಮೊದಲು ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ. ಈ ಟ್ರಾಫಿಕ್ನಲ್ಲಿ ಎಲ್ಲ ಸಾಕಷ್ಟು ಜನ ಹೆಂಗೋ ಸಮಯ ಮಾಡ್ಕೊಂಡು ಬಂದಿದ್ದೀರಾ. ಆಮೇಲೆ ನಿಜವಾಗ್ಲೂ ಮೀಡಿಯಾದವ್ರಿಗೆ, ಪತ್ರಕರ್ತರಿಗೆ, ಎಲ್ಲರಿಗೂ, ಪ್ರಿಂಟ್ ಮೀಡಿಯಾದಿಂದ ಹಿಡಿದು ಎಲ್ರಿಗೂ ನಿಜವಾಗ್ಲೂ ಹೇಳ್ಬೇಕು, ಬೆಳಗ್ಗೆಯಿಂದ ಹೆಕ್ಟಿಕ್ ಶೆಡ್ಯೂಲ್ ಅಂತ ಕೇಳ್ಪಟ್ಟೆ. ಸೊ ಅದರಲ್ಲೂ ಎಲ್ಲ ಬಂದಿದ್ದೀರಾ. ಇವತ್ತು ಚಿತ್ರರಂಗಕ್ಕೂ ಪತ್ರಕರ್ತರಿಗೂ ಭಾಳ ಹತ್ತಿರ ಸಂಬಂಧ. ಅದರಲ್ಲಿ ಪತ್ರಕರ್ತರಾಗಿ ಸಿನಿಮಾಗೆ ಬಂದಿರೋರು ಅನೇಕ ಮಂದಿಗಳಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಅದರಲ್ಲಿ ಈಗ ಹೆಚ್ಚಾಗಿ ಈಗ ಪತ್ರಕರ್ತ ಅಂತ ಕರಿಬೇಕಾ, ಹಿಸ್ಟೋರಿಯನ್ ಅಂತ ಕರಿಬೇಕಾ, ಏನು ಅಥವಾ ರೈಟರ್ ಅಂತ ಕರಿಬೇಕಾ, ಏನಂತ ಕರಿಬೇಕು ಅಂತ ಗೊತ್ತಿಲ್ಲ ಪರಮ್ ಅವ್ರನ್ನ. ಯಾಕಂದರೆ ಈಗ ನಾವೆಲ್ಲ ಈಗ ಅವ್ರನ್ನ ಹೆಚ್ಚಾಗಿ ಗುರ್ತಿಸ್ಕೊಳ್ತಾ ಇರೋದೇನು ಅಂತಂದರೆ ಹಿಸ್ಟೋರಿಯನ್ ಅಂತ ಹೇಳಿ ಗುರ್ತಿಸ್ತಾ ಇದ್ದೀವಿ ನಾವೆಲ್ಲರೂ ಅವ್ರನ್ನ. ಸೊ ಅದೊಂದು ಒಳ್ಳೆ ವಿಷಯ. ಯಾಕಂದರೆ ನಮ್ಮ ಹಿಂದೆ ಇರ್ತಕ್ಕಂಥ ಈ ಕನ್ನಡ ಚಿತ್ರರಂಗದ ಹಿಸ್ಟರಿಯನ್ನು ನಮ್ಮ ಅವಾಗ ಮಾಡಿದಾಗ, ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಮಾಡಿದಾಗ, ನಿಜವಾಗ್ಲೂ ಆ ಪುಸ್ತಕವನ್ನು ಮಾಡಿದಾಗ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಪತ್ರಕರ್ತರ ಕೊಡುಗೆ ಎಷ್ಟಿತ್ತು ಅನ್ನೋದನ್ನು ಆ ಸಿನಿಮಾದ ಬುಕ್ಕನ್ನು ನೋಡಿದ್ರೆ ಅದು ಗೊತ್ತಾಗುತ್ತೆ. ಈಗಿನ ಬಂದಿರತಕ್ಕಂಥ ಈಗಿನ ಜನ್ರೇಷನ್ನ ಟೆಕ್ನಿಷಿಯನ್ಸು, ಅವ್ರಿಗೆ ಪ್ರೊಡ್ಯೂಸರ್ಸ್ಗಳೆಲ್ಲ ಆ ಪುಸ್ತಕವನ್ನು ನೋಡಬೇಕು. ಆದಮೇಲೆ ಅವ್ರ ಕಾಂಟ್ರಿಬ್ಯೂಷನ್ನು ಎಷ್ಟಿದೆ ಅಂತಕ್ಕಂಥದ್ದನ್ನು. ಸೊ ಆ ನಿಟ್ಟಿನಲ್ಲಿ ಪರಮವರು ಇವತ್ತಿಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಮ್ಮ ವೀರೇಶ್ ಅವರಾಗಿರ್ಬೋದು, ನಾಗೇಶ್ ಕುಮಾರ್ ಅವರಾಗಿರ್ಬೋದು, DC ನಾಗೇಶ್ ಅವರಾಗಿರ್ಬೋದು, ಪ್ರಗತಿ ಸ್ಟುಡಿಯೋರು ಅಶ್ವಥ್ ನಾರಾಯಣ ಆಗಿರ್ಬೋದು, ಅನೇಕರು ಇದ್ದಾರೆ. ಅವರು ಇವತ್ತಿನ ದಿವಸ ಪರಮವರು ಆ ಒಂದು ನಿಟ್ಟಿನಿಂದ ಬಂದು ಈಗ ಆ ಲೈನಲ್ಲಿ ಸಾರಿ ಈಗ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಸದಾಶಿವ ಅವ್ರದ ಒಂದು ಸಣ್ಣ ಕಥೆಯನ್ನು ತೊಗೊಂಡು, ಎಳೆಯನ್ನು ಇಟ್ಕೊಂಡು ಅವರೊಂದು ಸಿನಿಮಾವನ್ನು ಮಾಡಿದ್ದಾರೆ. ನಾನು ಹಾಡು ಅಂತಂದ್ರು ಟ್ರೈಲರ್ ಏನೋ ತೋರಿಸ್ತಾರೆ ಅಂತ ಅಂದ್ಕೊಂಡೆ. ಟ್ರೈಲರ್ನ ತೋರಿಸಿಲ್ಲ, ಬರೀ ಹಾಡನ್ನು ತೋರಿಸಿದ್ದಾರೆ. ಹಾಡಿನಲ್ಲಿ ಸುಂದರವಾಗಿ ಛಾಯಾಗ್ರಹಣ ಮಾಡಿದ್ದಾರೆ, ಎಡಿಟಿಂಗು ಚೆನ್ನಾಗಿದೆ. ಆಮೇಲೆ ಮಳೆ ಆಗಿದೆ ಅಂದರೆ ಒರಿಜಿನಲ್ ಮಳೆಯಲ್ಲೇ ತೆಗೆದಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಎಲ್ಲ ತೆಗೆದಿದ್ದಾರೆ ಅಂತ. ನಾವಾದರೆ ನಮ್ಮ ಟೈಮಿಗೆ ಮಳೆನ ನಾವು ತರಿಸ್ಕೋತೀವಿ ನಾವು. ಅವರೆಲ್ಲ ಒರಿಜಿನಲ್ ಮಳೆಗೆ ಕಾದು ಎಲ್ಲ ಶೃಂಗೇರಿ ಅನ್ಸುತ್ತಲ್ಲ, ಶೃಂಗೇರಿ ಅಲ್ಲೆಲ್ಲ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಒಂದು ಎರಡನೇದೇನು ಅಂದರೆ, ಒಂದು ಸಂತೋಷದ ವಿಷಯ ಏನಂದರೆ, ಒಂದು ಕಾದಂಬರಿಯನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಅದು ಇವತ್ತಿನ ಸಿನಿಮಾ ನಿಟ್ಟಿನಲ್ಲಿ, ಮೇಕಿಂಗ್ನಲ್ಲಿ ಅದನ್ನು ಸಿನಿಮಾಗೆ ತರೋದು ಭಾಳ ಕಷ್ಟ. ಅದನ್ನು ಯಾವರು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ಕಾದಂಬರಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಂದಾಗ ಒಬ್ಬ ನಿರ್ಮಾಪಕನ ಹುಡ್ಕೊಂಡು ಆ ಕಥೆನೇ ಹೇಳಿ ಒಪ್ಪಿಸಿ ಸಿನಿಮಾ ಮಾಡೋದು ಇದೆಯಲ್ಲ, ಒಬ್ಬ ನಿರ್ದೇಶಕನಿಗೆ ನಿಜವಾಗ್ಲೂ ಭಾಳ ಕಷ್ಟಕರವಾದ ಕೆಲಸ. ಆ ಸಿನಿಮಾವನ್ನು ಕೊಟ್ಟ ನಂತರ ಆ ಸಿನಿಮಾವನ್ನು ಚೆನ್ನಾಗಿ ಮಾಡಿ ಎಲ್ಲ ಶ್ರಮವನ್ನು ಆ ಚಿತ್ರದಲ್ಲಿ ಹಾಕಿ ಅವ್ರು ಒಳ್ಳೆಯ ಸಿನಿಮಾನ ಮಾಡಿಕೊಡ್ಬೇಕಾಗಿರೋದು ನಮ್ಮಂಥ ನಿರ್ದೇಶಕರ ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಪರಮ್ ಗುಬ್ಬಿಯವ್ರು ಮಾಡಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆಮೇಲೆ ನಿರ್ಮಾಪಕರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದರೆ ಗಂಗಾಧರ್ ನಮಗೆ ನಿರ್ಮಾಪಕ ಅಂತಂದರೆ, ಈಗ ಅವರು ಮನೆಯವರಿದ್ದಾರೆ, ಬಟ್ ಆದರೂ ನಮಗೆ ಗಂಗಾಧರೇ ನಮಗೆ ನಿರ್ಮಾಪಕರ ಅಂತ ಹೇಳಿ ಮಾಡೋದು. ಗಂಗಾಧರ್ ಬಂದು ಸೆಟ್ನಲ್ಲಿ ಆರ್ಟ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿರೋದು. ನನ್ನ ಸಿನಿಮಾದಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಭಾಳ ವೆರಿ ಸಿನ್ಸಿಯರ್ ಹುಡುಗ. ನಾವು ಯಾವುದೇ ಶೆಡ್ಯೂಲ್ ಆಗಿದ್ರು ಕೂಡ ಅವ್ರು ಕೇಳ್ತಿದ್ವಿ, ಏನಪ್ಪ ಬರ್ತಿದ್ಯಾ ನೀನು ಅಂತ. ಹ್ಞೂ ಅಂತೇಳಿ ಸಂಗೊಳ್ಳಿ ರಾಯಣ್ಣ ಅಂತ ಸಿನಿಮಾ ಮಾಡಿದಾಗ ನಾವು ಹೈದ್ರಾಬಾದಿಂದ ಹಿಡಿದು, ಜೈಪುರಿಂದ ಹಿಡಿದು, ಮೈಸೂರಿಂದ ಹಿಡಿದು, ಬೆಳಗಾಮು, ಹೀಗೆ ಉತ್ತರ ಕರ್ನಾಟಕ ಎಲ್ಲ ಕಡೆ ಸುತ್ತವಾಗ್ಲೂ ಎಲ್ಲ ಶೆಡ್ಯೂಲು ಆರಂಭದಿಂದ ಹಿಡಿದು ಲಾಸ್ಟ್ ಕುಂಬಳಕಾಯಿವರೆಗೂ ಜೊತೆಗಿದ್ದು ಆ ಚಿತ್ರದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದವರು. ನಿಜವಾಗ್ಲೂ ಒಂದು ದಿವಸ ಬಂದು, ಅಣ್ಣ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ನನಗೆ ಸಿನಿಮಾ ಮಾಡ್ತಿದ್ದೆ ಅಂತ ನಾನೇನು ತಿಳ್ಕೊಂಬಿಟ್ಟೆ, ಯಾವುದೋ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಹುಡುಗರು, ರೆಗ್ಯುಲರ್ ಮಾಡೋರು ಮಾಡ್ತಾರೆ ಅಂತ. ಇಲ್ಲ ಅಣ್ಣ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ. ಭಾಳ ಸಂತೋಷ ಆಯ್ತು ನನಗೆ. ಹೌದೇನಪ್ಪ, ವೆರಿ ಗುಡ್ ಲಕ್, ಮಾಡು ಅಂತ. ಯಾರು ಡೈರೆಕ್ಟ್ರ್ ಯಾರು ಅಂತ ಇರುತ್ತಲ್ಲ ಕ್ಯೂರಿಯಾಸಿಟಿ, ಯಾರು ಡೈರೆಕ್ಟ್ರು ಅಂತ. ಅಣ್ಣ ಪರಮ್ ಅಂತ ಇದ್ದಾರಣ್ಣ ಅಂತ. ಬಿಡಪ್ಪ, ನನಗೆ ಗೊತ್ತು ಅವರು, ಅವ್ರಿಗೆಲ್ಲ ಸಾಹಿತ್ಯದ ಬಗ್ಗೆ ಮತ್ತೊಂದು ಎಲ್ಲ ವಿಷಯಗಳು ತಿಳ್ಕೊಂಡಿರೋಂಥ ವ್ಯಕ್ತಿ, ಸಿನಿಮಾ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಿರೋ ವ್ಯಕ್ತಿ. ಆಮೇಲೆ ಈಗಿನ ಸಿನಿಮಾ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ವಿಷಯ. ಡೆಫಿನೆಟಾಗಿ ಚೆನ್ನಾಗಿ ಮಾಡ್ತಾರೆ. ಕತೆ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಿಂಗೆ ಇಷ್ಟ ಆಯ್ತಾ ಕತೆ ಅಂತ ಕೇಳಿದೆ. ಅಣ್ಣ ಇಷ್ಟು ಕಥೆಯೆಲ್ಲ ಇಷ್ಟ ಆಗಿದೆ ಅಣ್ಣ, ನಾನು ಕಾದಂಬರಿ ಎಲ್ಲ ಓದಿದ್ದೀನಿ, ಇಷ್ಟ ಆಗಿದೆ ಅಂತ. ಅದು ಫಸ್ಟ್ ಯಾವಲು ಕತೆ ಅನ್ನೋದು ನಿರ್ಮಾಪಕನಿಗೆ ಇಷ್ಟ ಆಗಬೇಕು. ಅದಾದ್ರೇ ಆ ಒಂದರಲ್ಲಿ ಅವ್ರನ್ನ ಪ್ಯಾಷನ್ ಅನ್ನೋದು ಅದನ್ನಲ್ಲಿ ಬರುತ್ತೆ. ಅದನ್ನು ಡೈರೆಕ್ಟ್ರು ಹೇಗೆ ಮಾಡ್ತಾರೆ ಅನ್ನೋದು, ಆ ಕೆಲಸವನ್ನು ಗಂಗಾಧರು ಹಣವನ್ನು ಹೂಡಿ ಮಾಡಿದ್ದಾರೆ. ಈ ಗಂಗಾಧರ್ನ ನೋಡ್ತಾ ಇದ್ರೆ ನನಗೆ ಹಿಂದೆ ನಮ್ಮ ಧನರಾಜ್ ಅಂತ ನಿರ್ಮಾಪಕರಿದ್ದು,
ಅನೇಕ ದೊಡ್ಡ ದೊಡ್ಡ ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಭಾಳ ಸಕ್ಸಸ್ ಆದವರು ಧನರಾಜ್ ಅವರು. ಆಗ ಈಗ ಅದೇ ನಿಟ್ಟಿನಲ್ಲಿ ಗಂಗಾಧರ್ ಸಕ್ಸಸ್ ಆಗಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ ನಿಜವಾಗ್ಲು. ಯಾಕಂದರೆ ಭಾಳ ಶ್ರಮಜೀವಿಯಾಗಿ ಒಂದು ಸಣ್ಣದಿಂದ ಬಂದು ನಿರ್ಮಾಪಕನಾಗೋದು ಭಾಳ ಕಷ್ಟ. ನಿರ್ಮಾಪಕನಾಗಿ ನಿಲ್ಲೋದಿದೆಯಲ್ಲ ಭಾಳ ಕಷ್ಟ. ಅದು ನಿಲ್ಲುವಂಥ ಕೆಲಸ ಈ ಚಿತ್ರ ಆಗಬೇಕು. ಈ ಚಿತ್ರ ಆದಾಗ ನಿಂತಾಗ ಆತ ಏನು ಮಾಡ್ತಾನೆ, ಇನ್ಸ್ಪೈರ್ ಆಗಿ ನೆಕ್ಸ್ಟ್ ಇನ್ನೊಂದು ಸಿನಿಮಾವನ್ನು ಮಾಡ್ತಾನೆ. ಒಂದೇಳಕ್ಕೆ ಸಿನಿಮಾ ಮಾಡ್ತಾರೆ ಅನ್ನೋದು ಬರುತ್ತೆ, ಇನ್ಸ್ಪೈರ್ ಆಗ್ತಾರೆ, ಸೆಕೆಂಡ್ ಸಿನಿಮಾವನ್ನು ಮಾಡ್ತಾರೆ. ಇವತ್ತಿನ ದಿವಸ ನಮಗೆಲ್ಲ ಗೊತ್ತಿದೆ ಇವತ್ತು ಎಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದೆ, ಎಷ್ಟು ಚಿತ್ರಗಳು ಸಕ್ಸಸ್ ಆಗ್ತಾ ಇದೆ. ವಾಟ್ ಈಸ್ ದ ಸಕ್ಸಸ್ ರೇಟ್ ಆಫ್ ಕನ್ನಡ ಫಿಲ್ಮ್ಸ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಇವತ್ತು ಎಂಟೈರ್ ಇಂಡಿಯಾದಲ್ಲಿ ಎಲ್ಲರೂ ಮಾತಾಡ್ತಾರೆ. ನಾನು ಬಾಂಬೆಗೆ ಹೋಗಿದ್ದೆ, ಕೇರಳಗೆ ಹೋಗಿದ್ದೆ, ತಮಿಳ್ನಾಡು ಹೈದ್ರಾಬಾದ್ಗೆಲ್ಲ ಹೋದಾಗಲೂ ಅವರು ಅದೇ ಹೇಳ್ತಾರೆ, ಏನು ಸರ್ ಹೈದ್ರಾಬಾದ್ಗೆ ಏನು ಸರ್ ಸಿನಿಮಾಲೇ ಪೋತಲ್ಲ ಇದು ಹೋಗ್ತಾ ಇಲ್ಲ ಅಂತಾರೆ. ತಮಿಳ್ನಾಡುಗಳು ಇಲ್ಲ ಅಂದ ಪಡ ಪೋಲ್ಲ ಇಂದ ಪಡ ಪೋಲ್ಲ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಸೊ ನಮ್ಗೆ ಕೇಳ್ತಾರೆ, ಏನು ಸರ್ ನಿಮ್ಗೆ ಆ ಸಿನಿಮಾ ಚೆನ್ನಾಗಿ ಹೋಯ್ತಂತೆ ಈಗ ಹೋಯ್ತಂತೆ ಅಂತ ಅಂದಾಗ ನಾವು ಹೇಳ್ತೀವಿ ಹೌದು ನಮ್ಮ ಸಿನಿಮಾ ಚೆನ್ನಾಗಿ ಹೋಗಿದೆ ಅಂತ. ಎಲ್ಲೋ ಒಂದು ಕಡೆ ನಾವು ಒಳಗಡೆ ಇರುತ್ತೆ, ನಮ್ಮ ಕಡೆನೂ ಇಲ್ಲಿ ಕೆಲವು ಸಿನಿಮಾಗಳು ಹೋಗ್ತಿಲ್ಲ, ನಂಬರ್ ಆಫ್ ಫಿಲ್ಮ್ಸು ಜಾಸ್ತಿ ರಿಲೀಸ್ ಆಗ್ತಾ ಇದೆ ಅನ್ನೋ ಮಾತನ್ನ ನಾವು ಹೇಳ್ತೀವಿ. ಒಂದು ಏನು ಅಂತಂದರೆ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಇವತ್ತಿನ ಸಿನಿಮಾ ಇದನ್ನಲ್ಲಿ ಏನಾಗಿದೆ ಅಂದರೆ, ಸಿನಿಮಾ ಏನಾಗಿದೆ ಜನಗಳಿಗೆ ಭಾಳ ಹತ್ತಿರ ಬಂದ್ಬಿಟ್ಟಿದೆ, ಫಿಂಗರ್ ಟಿಪ್ಸಲ್ಲಿ ಸಿನಿಮಾ ಸಿಗ್ತಾ ಇದೆ ಇವತ್ತಿನ ದಿವಸ. ಅವ್ರನ್ನ ನಾವು ಥಿಯೇಟ್ರಿಗೆ ಹ್ಯಾಕೆ ಕರ್ಕೊಂಬರ್ಬೇಕು ಅನ್ನೋದು ಇದೆಯಲ್ಲ, ಅದನ್ನು ನಾವು ಭಾಳ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. ಅದಕ್ಕೆ ನಮ್ಮ ಸಿನಿಮಾ ಆ ಆಡಿಯನ್ಸ್ನ ಕರ್ಕೊಂಬರೋ ಶಕ್ತಿ ನಮ್ಮ ಸಿನಿಮಾಗೆ ಇರಬೇಕು, ಇಲ್ಲದ್ರೆ ಭಾಳ ಕಷ್ಟ ಆಗುತ್ತೆ. ಯಾಕಂತಂದರೆ ಒಂದೊಂದು ವಾರ 8ರಿಂದ 10 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಕನ್ನಡ ಸಿನಿಮಾಗಳು. ಈ 8ರಿಂದ 10 ಸಿನಿಮಾಗಳು ರಿಲೀಸ್ ಆದಾಗ ಅದರಲ್ಲಿ ನಾನು ಯಾವುದೋ ಒಂದು ಆಡಿಯನ್ಸ್ ಪಾಯಿಂಟ್ನ ನಾನು ಹೇಳ್ತೀನಿ. ಅವ್ರು ಹೇಳ್ತಾರೆ ಇಲ್ಲ ಸರ್ ಆ 2 ಸಿನಿಮಾ ಚೆನ್ನಾಗಿದೆ 2 ಸಿನಿಮಾ ಚೆನ್ನಾಗಿದೆ ಅಂತ ಏನೋ ಒಂದು ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅದ್ರಲ್ಲಿ ಏನಾಗುತ್ತೆ, ಈ 8 ಸಿನಿಮಾಗಳ ಮಧ್ಯದಲ್ಲಿ ಚೆನ್ನಾಗಿರೋ ಸಿನಿಮಾನು ಕೊಚ್ಕೊಂಡು ಹೋಗ್ತಾ ಇದೆ. ಭಾಳ ಕಷ್ಟ. ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಇವತ್ತು, ರಿಲೀಸ್ ಮಾಡೋದು ಅಷ್ಟೇ ಭಾಳ ಕಷ್ಟ ಇದೆ. ಸೊ ಅದರಿಂದ ನಿರ್ಮಾಪಕರಾಗಿ ಗಂಗಾಧರ್ ಆಮೇಲೆ ಡೈರೆಕ್ಟರ್ಗೆ ಹೇಳೋದಷ್ಟೇ, ಸಿನಿಮಾವನ್ನು ಭಾಳ ಅಚ್ಚುಕಟ್ಟಾಗಿ ನೋಡಿಕೊಂಡು ರಿಲೀಸ್ ಮಾಡಿ, ಒಳ್ಳೆ ಥಿಯೇಟ್ರು ಹುಡುಕಿ ನೋಡ್ಕೊಂಡು ಮಾಡಿ, ಸಿನಿಮಾನ ಚೆನ್ನಾಗಿ ಪ್ರಮೋಷನ್ ಮಾಡಿ, ಜನನ ಥಿಯೇಟ್ರ್ ಕರ್ಕೊಂಬರೋ ರೀತಿಯಲ್ಲಿ ಮಾಡಿ, ಒಳ್ಳೆ ಟೈಮ್ ನೋಡಿಕೊಂಡು ರಿಲೀಸ್ ಮಾಡಬೇಕು. ಯಾಕಂದರೆ ಆಗಲೇ ಹೇಳಿದಾಗೆ ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ಅದಕ್ಕೆ 4ರಷ್ಟು ಕಷ್ಟ ಇದೆ ಇವತ್ತು ರಿಲೀಸ್ ಮಾಡೋದು. ಸೊ ಈ ಸಿನಿಮಾವನ್ನು ರಿಲೀಸ್ ಮಾಡಿ ಚೆನ್ನಾಗಿ ಓಡಬೇಕು. ಈ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಒಳ್ಳೆ ಸಿನಿಮಾಗಳಿದ್ದಾಗ ಕೆಲವು ಟೈಮ್ ಚೆನ್ನಾಗಿ ಹೋಗ್ತದೆ ಅನ್ನೋದಕ್ಕೆ, ಆದ್ರೂ ಕೆಲವು ಕಡೆ ಥಿಯೇಟ್ರ್ಗಳಲ್ಲಿ ಓಡೋದಿಲ್ಲ. ಮೊನ್ನೆ ಇದೇ ಮಾಲ್ಗೆ ನಾನು ಬಂದಿದ್ದೆ ಮಂಗಳವಾರ ದಿವಸ, ನಾನು ನಮ್ಮ ನಿರ್ಮಾಪಕರು ಬಂದಿದ್ವಿ. ಬಂದಾಗ ಒಂದು ಸಿನಿಮಾವನ್ನು ನೋಡಿದ್ವಿ. ನಾವು ನೋಡಿದ್ದು ನೋಡೋಣ ಸಾರಿ ಸಿನಿಮಾಗೆ ಅಂತೇಳಿ ಬಂದು ಟಿಕೆಟ್ ತೊಗೊಂಡ್ವಿ ಕೌಂಟ್ರಲ್ಲಿ. ಆನ್ಲೈನ್ ಬುಕ್ಕಿಂಗ್ ಮಾಡಲಿಲ್ಲ, ಥಿಯೇಟ್ರಿಗೆ ಬಂದು ಬುಕ್ಕಿಂಗ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡ್ವಿ. ಎಷ್ಟಪ್ಪ ಟಿಕೆಟು? 90 ರುಪೀಸು 99 ರುಪೀಸು ಅಂತ. 99 ರುಪೀಸಾ ಅಂತ ಕೇಳಿದೆ ನಾನು. ಇಲ್ಲ ಸರ್ ಹೌದು ಸರ್ ಅಷ್ಟೇನೆ 90 ರುಪೀಸ್ ಅಷ್ಟೇನೆ ಅಂತ. ಆಮೇಲೆ ಟಿಕೆಟ್ ತೊಗೊಂಡ್ವಿ. ನಾವು 4 ಜನ ಇದ್ವಿ, 4 ಜನ ಥಿಯೇಟ್ರಿಗೆ ಹೋದ್ವಿ. ಪಿಕ್ಚರ್ ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ಅದು ಆ್ಯಕ್ಚುಲಿ 2ನೇ ವಾರ, ಮಂಗಳವಾರ ದಿವಸ 4 ಗಂಟೆ ಶೋನಲ್ಲಿ ನೀವು ನಂಬೋದಿಲ್ಲ ಎಬೋವ್ 40 to 50% ಇತ್ತು ಕಲೆಕ್ಷನ್. ಸೊ ಅದನ್ನು ನಾವೇನು ಹೇಳ್ಬೇಕು, ನಾವು ಅಂತ ಒಳ್ಳೆ ಸಿನಿಮಾವನ್ನು ನಾವು ಬೇರೆ ಕಡೆ ಯಾವುದನ್ನು ಇದೆಯಾ ಅಂತ ಬೇರೆ ಕಡೆ ಥಿಯೇಟ್ರ್ಗಳಲ್ಲಿ ಇರಲಿಲ್ಲ. ಆ ಥರ ಏನಾಗುತ್ತೆ, ಕಿಲ್ ಆಗೋಗ್ತದೆ ಸಿನಿಮಾಗಳನ್ನ, ಒಳ್ಳೆ ಸಿನಿಮಾಗಳನ್ನಾಗುತ್ತೆ. 4 ಗಂಟೆಗೆ ನೋಡಿ ನೀವು ಸಿನಿಮಾ ನೋಡಿ. ಮಂಗಳವಾರ ಇದ್ದಿತ್ತು, ಇಲ್ಲೇ ಇದ್ದಿತ್ತು ಸರ್, ಮಂಗಳವಾರದಲ್ಲಿ ಇತ್ತು. ಅಮೃತ ಅಂಜನಾ ಅಂತ ಒಂದು ಸಿನಿಮಾ ಸರ್. ಆ ಸಿನಿಮಾ ನಮ್ಮನೆ ಬಂದಾಗ ಅಮೃತ ಅಂಜನ ಆ ಸಿನಿಮಾ ನಿಜವಾಗಿ ಭಾಳ ಖುಷಿ ಆಯ್ತು ಸರ್ ನನಗೆ. ಯಾಕಂದರೆ ಎಬೋವ್ 40% 50%ವರೆಗೂ ಕಲೆಕ್ಷನ್ ಇತ್ತು. ಅದು ಮಂಗಳವಾರ 4 ಗಂಟೆ ಶೋಗೆ. ಸೊ ಬಂದಾಗ ನಮ್ಗೇನಾಗುತ್ತೆ, ಆಡಿಯನ್ಸ್ ಥಿಯೇಟ್ರಲ್ಲಿ ಇದ್ದಾರೆ ಅಂದಾಗ ನಮಗೆ ಭಾಳ ಸಂತೋಷ ಆಗುತ್ತೆ. ನಾನು ಆಸ್ ಎ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ ಖುಷಿ ಆಗುತ್ತೆ. ಆ ಒಂದು ಕಲೆಕ್ಷನ್ ನೋಡಿದಾಗ ಖುಷಿ ಆಯಿತು. ಸೊ ಏನಾಗುತ್ತೆ ಅಂತ, ಒಳ್ಳೆ ಸಿನಿಮಾ ಅಥವಾ ಚೆನ್ನಾಗಿರೋ ಸಿನಿಮಾ ಇದೆ ಅಂತ ಅಂದಾಗ ಬೇರೆ ಕಡೆ ಥಿಯೇಟ್ರ್ನಲ್ಲಿ ಸಿಂಗಲ್ ಥಿಯೇಟ್ರ್ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಆ ಕಲೆಕ್ಷನ್ ಬರಬೇಕು. ಬಂದಾಗ ಸಿನಿಮಾನ ಅಂದರೆ ಆ ಸಿನಿಮಾನ ನಿಲ್ಲಿಸೋ ಶಕ್ತಿ ನಮ್ಮ ಸಿನಿಮಾಗೆ ಇರಬೇಕು. ಆಡಿಯನ್ಸ್ನ ಕರ್ಕೊಂಬಂದು ನಿಲ್ಲಿಸಿ ತೋರಿಸೋ ಶಕ್ತಿ ನಮ್ಮ ಸಿನಿಮಾಗೂ ಇರಬೇಕು. ಬಟ್ ಏನಂದರೆ ಈ ರಿಲೀಸಲ್ಲಿ 8, 10, 12 ಸಿನಿಮಾ 10, 12 ಸಿನಿಮಾ ಅಂತ ಅಂದಾಗ ಚೆನ್ನಾಗಿರೋ ಶೋ ಟೈಮ್ ಕೊಡೋದಿಲ್ಲ. ಒಳ್ಳೆ ಸಿನಿಮಾ ಇದೆ ಅಂತ ಇಟ್ಕೊ, ಅದಕ್ಕೆ ಬೆಳಗ್ಗೆ 9:30 ಶೋ ಕೊಟ್ಟರೆ ಮಾಲೆ ತೆಗ್ದಿರಲ್ಲ. 9:30 ಶೋ ಕೊಟ್ಟರೆ ಯಾರು ಬರ್ತಾರೆ? ಬರೋದಿಲ್ಲ. ನಾನು ಸುಮಾರು ವರ್ಷದಿಂದ ವಾಣಿಜ್ಯ ಮಂಡಳಿಯಲ್ಲಿ
ಸಕ್ರಿಯವಾಗಿರೋದ್ರಿಂದ ಸುಮಾರು ವರ್ಷದಿಂದ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ನಾವು ಎಲ್ಲ ಮಲ್ಟಿಪ್ಲೆಕ್ಸ್ ಸಿನಿಮಾಗಳಲ್ಲೂ ದಯವಿಟ್ಟು ಪ್ರೈಮ್ ಶೋನ ಕನ್ನಡ ಸಿನಿಮಾ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದನ್ನ ನಾವು ರೆಸೊಲ್ಯೂಷನ್ ಮಾಡಿದ್ವಿ. ಮೊನ್ನೆ ಕೂಡ ನಮ್ಮ ಅಧ್ಯಕ್ಷರು ಜಯಮಾಲ ಅವ್ರು ಬಂದಾಗ ಮೊದಲನೇ ದಿವಸ ಫಸ್ಟ್ ಮೀಟಿಂಗ್ ಆದಾಗಲೇ ನಾನು ಫಸ್ಟ್ ಪಾಯಿಂಟ್ ಕೇಳಿದಾಗ ನಾನು ಹೇಳಿದೆ, ಅಮ್ಮ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ ಈ ದುಸ್ಥಿತಿ ಮರಾಠಿ ಸಿನಿಮಾಗೂ ಬಂದಿದೆ. ಮರಾಠಿ ಸಿನಿಮಾಗೂ ಏನಾಯಿತು, ದೊಡ್ಡ ದೊಡ್ಡ ಸಿನಿಮಾಗಳನ್ನ ಬಂದಾಗ ಮರಾಠಿ ಸಿನಿಮಾಗಳಿಗೆ ಅದಕ್ಕೂ ಶೋಗಳು ಇಲ್ದಿರ ಯಾವುದೋ ಶೋ ಬೆಳಗ್ಗೆ 9 ಗಂಟೆ ಕೊಡೋದು, 10 ಗಂಟೆ ಶೋ ಕೊಡೋದು, ಇದೆಲ್ಲ ಮಾಡೋದು, ಶೋಗಳು ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅಲ್ಲಿ ಮುಖ್ಯಮಂತ್ರಿಗಳನ್ನ ಇಂಡಸ್ಟ್ರಿ ಅವರೆಲ್ಲ ಭೇಟಿ ಮಾಡಿ ಮರಾಠಿ ಇಂಡಸ್ಟ್ರಿ ಅವ್ರಿಗೆ ಪ್ರೈಮ್ ಶೋ ಕೊಡಬೇಕು ಅಂತೇಳಿ ಮಾಡಿದೆ ಮ್ಯಾಮ್. ದಯವಿಟ್ಟು ಅದನ್ನು ಸರ್ಕಾರದ ಮೂಲಕ ನಾವೊಂದು ನಿಟ್ಟಿನಲ್ಲಿ ನಾವು ಮಾಡಬೇಕು. ಸರ್ಕಾರದ ಮೂಲಕ, ವಾಣಿಜ್ಯ ಮಂಡಳಿ ಮೂಲಕ ಈ ಕನ್ನಡ ಸಿನಿಮಾಗಳಿಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರೈಮ್ ಶೋವನ್ನು ಕೊಡಬೇಕು ಅಂತ ಕೇಳಿದ್ದೀವಿ ನಾವು. ಅದನ್ನು ಮಾಡಿದ್ರೆ ನಿಜವಾಗ್ಲೂ ಕನ್ನಡ ಸಿನಿಮಾ ಆಗುತ್ತೆ. ಆಮೇಲೆ ರೇಟಿನ ಬಗ್ಗೆ ನಾವು ಹೇಳಿದ್ನಲ್ಲ, ನಿಜವಾಗ್ಲು ಯಾಕಂದರೆ ನೋಡಿ 90 ರೂಪೀಸ್ ಅಥವಾ ಅಂದಾಗ ಒಂದು ಲಿಮಿಟೇಷನಲ್ಲಿ ಬರ್ತಾನೆ. ನಾವೆಲ್ಲ 400 ರೂಪಾಯಿ 500 ರೂಪಾಯಿ ಟಿಕೆಟ್ ಇಟ್ಟಾಗ ಒಳ್ಳೆ ಸಿನಿಮಾಗೆ ಅಂತ ಬರ್ತಾರ, ಯಾವುದೋ ಒಂದು ಸಿನಿಮಾ ನೋಡ್ಬಿಡ್ತಾನೆ. 4 ಜನ ಬಂದರು ಅಂತ ಇಟ್ಕೊಂಡು 400 ರೂಪಾಯಿ ಟಿಕೆಟ್ ಅಂದಾಗ 4 ಜನ ಬಂದಾಗ 1600 ರೂಪಾಯಿ ಆಯಿತು, ಪ್ಲಸ್ ಬರೋದು ಹೋಗೋ ಕನ್ವಿನ್ಸ್ 2000 ರೂಪಾಯಿ ಆಗೋದು, ಅವನೊಂದು ಖರ್ಚು ಮುಗಿದೋಗುತ್ತೆ. ಇನ್ನು ಬೇರೆ ಸಿನಿಮಾ ನೋಡ್ಬೇಕು, ಒಳ್ಳೆ ಸಿನಿಮಾ ನೋಡ್ಬೇಕು ಅಂದ್ರೆ ಅವನ ಹತ್ರ ಬಡ್ಜೆಟ್ ಇರಲ್ಲ, ದುಡ್ಡು ಇರೋದಿಲ್ಲ. ಸೊ ಆಮೇಲೆ ಇನ್ನೊಂದು ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ ಸರ್, ರೇಟ್ ಆಫ್ ಅಡ್ಮಿಷನ್ ಕಮ್ಮಿ ಇದ್ದಾಗ ರಿಪೀಟ್ ಆಡಿಯನ್ಸ್ಗಳನ್ನ ನಾನು ನೋಡಿದ್ದೀನಿ. ರಿಪೀಟ್ ಆಡಿಯನ್ಸ್ಗಳನ್ನ ಬಂದಿರೋದನ್ನ ನಾವು ನೋಡಿದ್ದೀನಿ. ನಾವು ರೇಟ್ ಆಫ್ ಅಡ್ಮಿಷನ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಸರ್ಕಾರ ಮಾಡಿರೋ ಇದನ್ನು ಇದಾಗಲೇ ಕೋರ್ಟಲ್ಲಿದೆ, ಅದನ್ನು ನಡೀತಾ ಇದೆ. ಈ ಪ್ರೈಮ್ ಶೋ ಬಗ್ಗೆನೂ ನಾವು ಹೇಳೋದ್ರಿಂದ ಇದು ಮಾಡಿದ್ದೀವಿ. ಸೊ ಅದರಿಂದ ಗಂಗಾಧರ್ಗೆ ನಾನು ಕೇಳ್ಕೊಳೋದು, ಡೈರೆಕ್ಟ್ರ್ ಕೇಳ್ಕೊಳೋದು, ಈ ಸಿನಿಮಾವನ್ನು ನೀವು ಭಾಳ ನೋಡಿಕೊಂಡು ಒಳ್ಳೆ ಟೈಮ್ ನೋಡಿಕೊಂಡು ಒಳ್ಳೆ ಸೆಟಪ್ನಲ್ಲಿ ನೀವು ಥಿಯೇಟ್ರ್ ಒಳ್ಳೆ ಡಿಸ್ಟ್ರಿಬ್ಯೂಟ್ರ್ ಮೂಲಕ ನೋಡ್ಕೊಂಡು ಒಳ್ಳೆ ಥಿಯೇಟ್ರನ್ನ ರಿಲೀಸ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ನಾನು ಕಬಡ್ಡಿ ಬಾಬು ನಮ್ಮ ಒಳ್ಳೆ ಸ್ನೇಹಿತರು, ಬಾಬು ನರೇಂದ್ರ ಬಾಬು ಅಂತ ನಾವು ಹೇಳ್ತೀವಿ. ಹಾಡುಗಳು ಬರೆದಿದ್ದಾರೆ, ಸಂಭಾಷಣೆ ಎಲ್ಲ ಬರೆದಿದ್ದಾರೆ. ಅವರು ಈಸ್ ಅ ವೆರಿ ಟ್ಯಾಲೆಂಟೆಡ್ ಮ್ಯಾನ್. ಅವರು ಕಬಡ್ಡಿ ಅಂತ ಒಂದು ಸಿನಿಮಾ ಮಾಡಿದಾಗ ಒಳ್ಳೆ ಸಿನಿಮಾ ಮಾಡಿದ್ರು ಅವರು. ಸೊ ಈ ಚಿತ್ರಕ್ಕೆ ಅವರು ಇದ್ದಾರೆ ಅಂತಂದರೆ ನಾನು ಖುಷಿ ಆಯ್ತು ನನಗೆ, ನಮ್ಮ ಸ್ನೇಹಿತರು ಇದಾಗಿದ್ದಾರೆ ಅಂತೇಳಿ ಮಾಡಿದೆ. ಅದ್ಯಾಕೆ ನಾಚ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲಪ್ಪ. ಆಗಲೇ ಕರೆದೆ ನಾನು, ಎಲ್ಲಿದ್ದಾರಪ್ಪ ಅಂದ್ರೆ ಅಲ್ಲೆಲ್ಲೋ ಹಿಂದ್ಗಡೆ ಇದ್ದಾರೆ ಅಂತಾರೆ, ಅದೇನು ಗೊತ್ತಿಲ್ಲಪ್ಪ. ಅದ್ಯಾಕೆ ಬಾಬು ಎಲ್ಲಿದ್ದೀರಿ, ದಯವಿಟ್ಟು ಬನ್ನಿ. ಯಾಕೆ ವೈ ಆರ್ ಯು ಗೆಟಿಂಗ್ ರಿಸ್ಟ್ರಿಕ್ಟೆಡ್ ಯುವರ್ ಸೆಲ್ಫ್? ಬರಲ್ಲ ಅಂತೀರಾ? ಅವ್ರು ಪಿ ಆರ್ ಹೇಳ್ಬೇಕು, ಚಂದ್ರು ಅವರು ಹೇಳ್ಬೇಕು ಇಲ್ವಾ ಅಂತ. ಸೊ ಒಳ್ಳೊಳ್ಳೆ ಟೆಕ್ನಿಷಿಯನ್ ಹಾಕ್ಕೊಂಡಿದ್ದೀರಾ. ಸಿನಿಮಾವನ್ನು ಗೆಲ್ಲಿಸೋಕ್ಕೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇದೆ ಈ ಪಿಕ್ಚರ್ನಲ್ಲಿ. ಮತ್ತು ಇನ್ನೇನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ, ಬಟ್ ರಿಲೀಸ್ ಮಾಡಬೇಕಾಗಿರೋದ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ನಿಟ್ಟಿನಲ್ಲಿ. ಈಗ ನಾವೊಂದು ಸಿನಿಮಾ ಮಾಡಿದ್ದೀವಿ, ಅದನ್ನು ಕೇಳ್ತೀವಿ ಯಾವಾಗ ರಿಲೀಸ್ ಅಂದ್ರೆ ಬರೋರೆಲ್ಲ ಬರಲಪ್ಪ, ಆಮೇಲೆ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ವಿ ನಾವು. ಸೊ ಯಾಕಂದರೆ ನಮಗೂ ಆ ಭಯ ಇದೆಯಲ್ಲ, ರಿಲೀಸ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡೋದು. ಸೊ ಹಾಗೆ ರಿಲೀಸನ್ನು ದಯವಿಟ್ಟು ನೋಡ್ಕೊಂಡು ಮಾಡಿ ಅಂತ ನಾನು ಹೇಳಿ, ಐ ವಿಶ್ ಯು ಗುಡ್ ಲಕ್ ಟು ಆಲ್ ಟೆಕ್ನಿಷಿಯನ್. ಆಮೇಲೆ ಹೀರೋಯಿನ್ ಬಗ್ಗೆನೂ ಹೇಳಬೇಕು. ಹಿಂದೆ ನಮ್ಮ ಸ್ನೇಹಿತರು ಮಾಡಿದಂಥ ಒಂದು ಸಿನಿಮಾಲ್ ಮಾಡಿದ್ರು. ಈಗ ಅಕ್ಕಮಹಾದೇವಿ ಅಂತ ಒಂದು ಸಿನಿಮಾ ನಡೀತಾ ಇದೆ, ಅದರಲ್ಲೂ ಕೇಳಿದ್ದೀನಿ, ನಾನು ನೋಡಿಲ್ಲ, ಬಟ್ ನಮ್ಮ ಸ್ನೇಹಿತರು ಹೇಳಿದ್ರು ಭಾಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಹಾಗೆ ಹೀರೋ ಅವ್ರ ಬಗ್ಗೆನೂ ಎಲ್ಲ ಹೇಳಿದ್ರು, ಎಲ್ಲ ಮಾಡಿದ್ದಾರೆ. ನಿಮಗೆಲ್ಲ ಒಳ್ಳೆ ಫ್ಯೂಚರ್ ಆಗಲಿ. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಎಲ್ರಿಗೂ ನಿಜವಾಗ್ಲೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳಾಗಿ ಈ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಕೊಡುಗೆ ಕೊಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನಗೆ 2 ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಯಾಕೆ ಗೊತ್ತಾ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಟ್ಟಿದ್ದು? ನೋಡಿ, ನಿಮ್ಮ ಅನುಭವಗಳು, ನಿಮ್ಮ ಇನ್ಸ್ಪಿರೇಷನಲ್ ಮಾತುಗಳು ಅಂತಾನೆ ಹೇಳ್ಬೋದು. ಎಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ, ಧನ್ಯವಾದ. ದಯಮಾಡಿ ವೇದಿಕೆ ಮೇಲೆ ಒಂದು 5 ನಿಮಿಷ ಇರಿ, ಅತಿಥಿ ಗಣ್ಯರನ್ನೆಲ್ಲ ಕರೆದು ಬಿಡೋಣ. ಪ್ರಕಾಶ್ ಮೂರ್ತಿ, 1 ನಿಮಿಷ ಮೇಡಮ್, 1 ನಿಮಿಷ. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆಗೆ ಎಲ್ಲರೂ ಬಂದು ನಮ್ಮ ಆಶೀರ್ವಾದ ಮಾಡಿದ್ದಕ್ಕೆ ಭಾಳ ಸಂತೋಷ ಇದೆ. ಮತ್ತೊಂದು ಸಂತೋಷ ಏನಂದರೆ, ನಾಗಣ್ಣ ಅವರು ನಿಜವಾಗ್ಲೂ ತಂದೆಗೆ ತಕ್ಕ ಮಗ. ಯಾಕೆಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಂಗಾರದಂಥ ಚಿತ್ರ ಕೊಟ್ಟಂತಹ ನಿರ್ಮಾಪಕರಾದ ಲಕ್ಷ್ಮಣ್ ಅವರ ಸುಪುತ್ರರು ಇವರು. ಬಂಗಾರದ ಮನುಷ್ಯ ಕೊಟ್ಟಂಥ ಲಕ್ಷ್ಮಣ್ ಅವರ ಸುಪುತ್ರರು. ಹಾಗೆ ಬಲೆ ಹುಚ್ಚ ರಾಜ್ಕುಮಾರ್ ಅತಿ ಹೆಚ್ಚು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ಅವ್ರ ತಂದೆಯವರು ರಾಜ್ಕುಮಾರ್ ಸಂಘಟನೆ ಕಟ್ಟೋದ್ರಲ್ಲೂ ಅವ್ರು ಮುಂದೆ ಇದ್ದರು ಸದಾ. ಹಾಗಾಗಿ ಪಾವನ ಗಂಗಾ ಅನ್ನೋ ಒಂದು ಸಿನಿಮಾ ಕೂಡ ನಿರ್ಮಾಣ ಮಾಡಿದರು. ಅದೇ ಹೆಸರು ಅವ್ರಿಗೂ ಹೋಯ್ತು. ಅದೇ ಹಾಗಾಗಿ ಭಾಳಷ್ಟು ಚಿತ್ರಗಳನ್ನ ನಿರ್ಮಾಣ ಮಾಡಿ ತಂದೆಯವ್ರ ಪಾತ್ರ. ತಂದೆಗೆ ತಕ್ಕ ಮಗ ಅನ್ನೋ ಹಾಗೆ ಅವರು ಕೂಡ ಇವತ್ತು ಬಂದು ನಮ್ಮ ಚಿತ್ರರಂಗದಲ್ಲಿ ನಾವು ಮಾಡ್ತಾ ಇರೋ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಅವರು ಸಹಕಾರ ಕೊಡೋ ಜೊತೆಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ.
ವಿಷ್ಣುವರ್ಧನ್ ಅವರು ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ, ಕೋಟಿಗೊಬ್ಬ ಇರ್ಬೋದು, ಹಲೋ ಡ್ಯಾಡಿ, ಸಾಮ್ರಾಟ್ ಅಂತ ಚಿತ್ರಗಳನ್ನು ನಿರ್ದೇಶನ ಮಾಡಿದರು. ಉಪೇಂದ್ರ ಅವರು ಕೂಡ ಉತ್ತಮ ಚಿತ್ರ, ಮತ್ತು ದರ್ಶನ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಅಂತ ಚಿತ್ರಗಳನ್ನು ಕೊಟ್ಟಂಥ ಗಣ್ಯರು. ನಮ್ಗೆ ಭಾಳ ಇವ್ರ ಬಗ್ಗೆ ನಮ್ಗೆ ಗುರು ಸ್ಥಾನದಲ್ಲಿ ನಿಂತ್ಕೊಂಡು ನಾವು ನಿಜವಾಗ್ಲೂ ಇವತ್ತು ಬಂದಿರೋದು ಭಾಳ ಸಂತೋಷ ಆಗುತ್ತೆ. ಗುರುಗಳಾಗಿ ನಾವು ಅವ್ರ ಆಶೀರ್ವಾದ ಬೇಡ್ತೀವಿ. ಭಾಳ ಸಂತೋಷ ಆಗ್ತೈತೆ ಇವತ್ತೆಲ್ಲ ಬಂದಿರೋದ್ರಿಂದ. ಮುಂದಕ್ಕೆ ಮತ್ತೆ ಮಳೆ ಹೊಯ್ತಿದೆ. ಕೇಶವಮೂರ್ತಿ ಸರ್ ಒಂದೆರಡು ಮಾತನಾಡಬೇಕು. ಪ್ರಕಾಶ್ ಮೂರ್ತಿ ಅವರು. ಪ್ರಕಾಶ್ ಮೂರ್ತಿ ಸರ್, ಸಾರಿ. ಪ್ರಕಾಶ್ ಮೂರ್ತಿ. ಎಲ್ರಿಗೂ ನಮಸ್ಕಾರ. ಮತ್ತೆ ಮಳೆ ಹೊಯ್ಯುತ್ತಿದೆ, ಎಲ್ಲ ನೆನಪಾಗುತ್ತಿದೆ. ಈ ಸಿನಿಮಾ ಒಂದು ಕಥೆ ಆಧಾರಿತವಾದದ್ದು. ಈ ಕಥೆಯನ್ನ ಬರೆದಂಥವರು 1977ರಲ್ಲಿ ಕನ್ನಡದ ಮಹತ್ವದ ಕಥೆಗಾರರಾಗಿದ್ದಂಥವ್ರು. 1977ರಲ್ಲೇ ಈ ನಾಡನ್ನ ಬಿಟ್ಟು ಹೋದಂಥವ್ರು. ಇವತ್ತು ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರ ಕತೆ ಇವತ್ತಿಗೆ ಸಿನಿಮಾ ಆಗ್ತಾ ಇದೆ. ಅವರ ಆ ಕಥೆಯನ್ನ ಆಧರಿಸಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಪರಮ್ ಗುಬ್ಬಿಯವರು ಮತ್ತೆ ಕಬಡ್ಡಿ ನರೇಂದ್ರ ಬಾಬು ಅವರು ಪ್ರಯತ್ನ ಪಟ್ಟಾಗ ಕಥೆಯ ಹಕ್ಕುಗಳನ್ನ ಪಡಿಲಿಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ನಾನು ಹೇಳಿ ಕೇಳಿ ಸಿನಿಮಾದವನಲ್ಲ, ಒಬ್ಬ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಚಾರಕ. ಸಿನಿಮಾದ ಬಗ್ಗೆ ಅಗಾಧವಾದ ಒಲವು. ಶಾಲಾ ಕಾಲೇಜು ದಿನಗಳಲ್ಲಿ ದಿನಕ್ಕೆ 5 ಶೋಗಳನ್ನು ನೋಡಿದ ಉದಾಹರಣೆಗಳು ಕೂಡ ಇದೆ. 5 ಶೋಗಳನ್ನು ಕೂಡ ನೋಡಿದ್ದೇವೆ. ಶಿವರಾತ್ರಿ ಹಬ್ಬದ ದಿನ 5-6 ಶೋಗಳನ್ನ ನೋಡಿದ್ದೇವೆ. ಬೆಳಗಿನ ಜಾವ ಶೋಗಳು ಕೂಡ ನೋಡಿದ್ದೇವೆ. ಸಿನಿಮಾದ ಬಗ್ಗೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಕೆ ಸದಾಶಿವರವರ ಒಂದು ಕಥೆಯನ್ನ ಆಧರಿಸಿ ಒಂದು ಸಿನಿಮಾವನ್ನ ಮಾಡುವ ಹಂತಕ್ಕೆ ಹೋದಾಗ ಒಂದು ಕಥೆಯ ಹಕ್ಕನ್ನ ಪಡಿಬೇಕಾಗ್ತದೆ. ಯಾವುದೇ ಬರಹಗಾರನ ಒಪ್ಪಿಗೆಯನ್ನ ಪಡಿಬೇಕಾಗತ್ತೆ. ಆ ಸಂದರ್ಭದಲ್ಲಿ ಪರಮ್ ಗುಬ್ಬಿಯವರು ಮತ್ತೆ ಬಾಬು ಅವರು ಬಹಳ ಪ್ರಯತ್ನ ಪಟ್ಟು ಅವರ ಇಡೀ ಕುಟುಂಬದ ಹುಡುಕಾಟವನ್ನ ಮಾಡ್ತಾರೆ, ಪ್ರಕಾಶಕರನ್ನ ಹುಡುಕಾಟ ಮಾಡ್ತಾರೆ. ಕೊನೆಗೆ ಎಲ್ಲಿಯೂ ಅವರಿಗೆ ಸಹಕಾರ ಸಿಗೋದಿಲ್ಲ. ಕೊನೆಗೆ ಅವರು ಕೈ ಚೆಲ್ಲಬಹುದಾಗಿತ್ತು ಅಥವಾ ಕಳ್ಳಾಟ ಆಡಬಹುದಾಗಿತ್ತು. ಕೈ ಚೆಲ್ಲಬಹುದಾಗಿತ್ತು, ಆ ಕತೆ ಬಿಟ್ಬಿಡ್ಬೋದಾಗಿತ್ತು, ಅಥವಾ ಆ ಕಥೆಯನ್ನು ಇಟ್ಕೊಂಡು ಕಳ್ಳಾಟ ಆಡಬಹುದಾಗಿತ್ತು. ಹೇಗೆ ಆ ಕಳ್ಳಾಟ ಅಂದ್ರೆ ತನ್ನದೇ ಕತೆ ಅಂತ ಹೇಳಿ ಬಿಂಬಿಸಿ 77ರಲ್ಲೇ ತೀರುವುದಂತ ಒಬ್ಬ ಕಥೆಗಾರನ ಕಥೆಯನ್ನು ತೆಗೆದುಕೊಂಡು ತಮಗ್ ಬೇಕಾದಾಗೆ ಅದನ್ನು ತಿರುಚಿಯೋ ಅಥವಾ ಹೇಗೋ ಬೇಕೋ ಹಾಗೆ ಅದನ್ನ ಮಾಡಿಕೊಂಡು ಸಿನಿಮಾ ಮಾಡಬಹುದಾಗಿತ್ತು. ಆದರೆ ಅದನ್ನು ಮಾಡಲಿಲ್ಲ. ಅಂಥದ್ದೊಂದು ಕೃತಿಚೌರ್ಯ ಮಾಡದೆ, ಕಥೆಗಾರರ ಪ್ರತಿಭೆಗೆ ದ್ರೋಹ ಮಾಡದೆ, ಆ ಕಥೆಗಾರರ ಕುಟುಂಬವನ್ನು ಹುಡುಕ್ತಾ ಅವರ ಶ್ರೀಮತಿಯು ತೀರೋಗಿರ್ತಾರೆ, ಮಗ ಕೂಡ ತೀರೋಗಿರ್ತಾರೆ. ಮಗಳು ವಿದೇಶದಲ್ಲಿದ್ದಾಗ ಆಕೆಯು ಕೂಡ ಈ ಕಥೆಯ ಬಗ್ಗೆ ನಮಗೆ ಯಾವುದೇ ವ್ಯಾಮೋಹ ಇಲ್ಲ, ನೀವು ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ನಮಗೆ ಯಾವುದೇ ತಕರಾರಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಅವರು ಅದನ್ನ ಒಪ್ಪಿಗೆ ಅಂತ ಅಂದುಕೊಂಡು ಸಿನಿಮಾನ ಮಾಡ್ಬೋದಾಗಿತ್ತು. ಆದ್ರೆ ಆ ಕಥೆಗಾರರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವವನ್ನು ನಾವು ಸಲ್ಲಿಸಬೇಕು. ಕಥೆಯ ಹಕ್ಕನ್ನ ಪಡಿಲಿಕ್ಕೆ ನಾವು ಏನನ್ನ ಅವರಿಗೆ ಗೌರವ ಸಂಭಾವನೆಯನ್ನ ಕೊಡ್ತಾ ಇದ್ವೋ ಅದೇ ಸಂಭಾವನೆಯನ್ನ ಅಥವಾ ಅದಕ್ಕಿಂತ ಜಾಸ್ತಿ ಆದ್ರೂ ಚಿಂತೆ ಇಲ್ಲ ಅಂತೇಳಿ ನಿರ್ಮಾಪಕರಾಗಿರ್ತಕ್ಕಂಥ ಗಂಗಾಧರ್ ಅವ್ರನ್ನ ಮತ್ತೆ ಅವರ ಶ್ರೀಮತಿಯವ್ರನ್ನ ಕುಟುಂಬದವ್ರನ್ನ ಒಪ್ಪಿಸಿ ಆ ಕಥೆಗಾರರನ್ನ ಕುರಿತಾಗಿ ಏನಾದ್ರೂ ಒಂದಷ್ಟು ಕೆಲಸ ಮಾಡಬೇಕು ಅಂತೇಳಿ ಸಾಹಿತ್ಯ ಪರಿಷತ್ತಿನ ಒಬ್ಬ ಪರಿಚಾರಕನಾಗಿರ್ತಕ್ಕಂಥ ನನಗೆ ಸಂಪರ್ಕ ಮಾಡಿದಾಗ ಆ ಕಥೆಯ ಹಕ್ಕುಗಳನ್ನ ಪಡಿಲಿಕ್ಕೆ ಅವರು ಖರ್ಚು ಮಾಡಬೇಕಾಗಿದ್ದ ಹಣವನ್ನ ನಮ್ಮ ಪರಿಷತ್ತಿನ ಮೂಲಕ ಪ್ರಾಯೋಜಕತ್ವದಲ್ಲಿ ಏನಾದ್ರೂ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು. ಒಂದು ಪುಸ್ತಕವನ್ನ ಬರೆಸ್ಲಿಕ್ಕೆ ಎಲ್ಲ ಕಥೆಗಳನ್ನ ಅವರು ಸುಮಾರು 26-27 ಕಥೆಗಳನ್ನ ಮಾಡಿ ಅವರಿಂದ ಬಂದಿರತಕ್ಕಂಥದ್ದು ಒಂದೇ ಪುಸ್ತಕ. ಎಲ್ಲ ಇದರಲ್ಲಿ ಈಗಾಗಲೇ 4-6 ಕಥೆಗಳು ಸಿನಿಮಾಕ್ಕೆ ಅಳವಡಿಕೆ ಆಗಿದೆ, ಧಾರಾವಾಹಿಗಳಿಗೆ ಅಳವಡಿಕೆ ಆಗಿದೆ. ಈಗ ಮತ್ತೊಂದು ಕತೆ ಸಿನಿಮಾ ಆಗಿದೆ. ಮತ್ತೆ ಮಳೆ ಹೊಯ್ಯುತ್ತಿದೆ, ಎಲ್ಲ ನೆನಪಾಗುತ್ತಿದೆ. ಈ ಸಿನಿಮಾವನ್ನ ಇಟ್ಕೊಂಡು ಈ ಕಥೆಯನ್ನ ಇಟ್ಕೊಂಡು ಸಿನಿಮಾ ಮಾಡುವ ಸಂದರ್ಭಕ್ಕೆ ಅವರ ಕುರಿತಾಗಿ ಈಗಾಗಲೇ ನಾವೊಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬಂಧುಗಳೇ, ನಾಡಿನ ಹಿರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ CN ಬಾಲಕೃಷ್ಣರವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೆ ನಾನೇ ಚಿತ್ರತಂಡದ ಪರವಾಗಿ ವೇದಿಕೆಗೆ ಸ್ವಾಗತವನ್ನ ಕೋರ್ಬಿಡ್ತೇನೆ. ಗಂಗಾಧರ್ ಅವರು ಮತ್ತು ಸುಮಾರ್ ಅವರ ಕುಟುಂಬದ ಪರವಾಗಿ, ಪರಮ್ ಗುಬ್ಬಿಯವರ ಪರವಾಗಿ, ಕಬಡ್ಡಿ ನರೇಂದ್ರ ಬಾಬುರವರ ನಿರ್ದೇಶಕರುಗಳ ಪರವಾಗಿ ಅವರಿಗೆ ವೇದಿಕೆ ಸ್ವಾಗತವನ್ನ ಕೋರ್ತಾ ಇದ್ರು. ಹಾಗಾಗಿ ಬಂಧುಗಳೇ ನಮಸ್ತೆ. ಹಾಗಾಗಿ ಆ ಕೆ ಸದಾಶಿವರವರ ಕುರಿತಾಗಿ ಈಗ ನಾವೀಗಾಗಲೇ ಒಂದು ವಿಚಾರ ಸಂಕಿರಣವನ್ನ ಮಾಡಿ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಕತೆಗೆ ಮತ್ತು ಕತೆಗಾರರಿಗೆ ಸಲ್ಲಬೇಕಾಗಿದ್ದಂತ ಗೌರವವನ್ನ ಸಲ್ಲಿಸಿದ್ದಾರೆ. ಅಂದ್ರೆ ನಾವು
ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಾಗ ದೇವರ ಪೂಜೆ ಮಾಡ್ತೇವೆ, ತಂದೆ ತಾಯಿಗಳ ಆಶೀರ್ವಾದ ಪಡಿತೇವೆ. ಈಗಾಗಲೇ ಪರಮ್ ಗುಬ್ಬಿ ಅವರು ಹೇಳ್ತಾ ಇದ್ರು, ಸಿ ನಾಗಣ್ಣ ಅವರ ಬಗ್ಗೆ ಗುರು ಸಮಾನರು ಅಂತ ಹೇಳಿ ಅವರ ಆಶೀರ್ವಾದವನ್ನ ಪಡಿತೇವೆ. ಆದ್ರೆ ನಮ್ಮೊಡನೆ ಇಲ್ಲದಂತಹ ಆ ಚೇತನಕ್ಕೆ ಗೌರವವನ್ನು ಸಲ್ಲಿಸಿರ್ತಕ್ಕಂಥದ್ದು ಎಲ್ಲ ಆರಾಧನೆಗಿಂತಲೂ ದೊಡ್ಡದಾದದ್ದು, ಮಿಗಿಲಾದದ್ದು ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೇನೆ. ಆ ಹಿನ್ನೆಲೆ ಒಳಗಡೆ ಈ ಸಿನಿಮಾ ಖಂಡಿತವಾಗ್ಲೂ ಯಶಸ್ವಿ ಆಗುತ್ತೆ. ಕತೆಗಾರರಾಗಿರ್ತಕ್ಕಂಥ ಸದಾಶಿವರವರ ಆ ಚೇತನದ ಆಶೀರ್ವಾದ, ಸಿ ನಾಗಣ್ಣರವರು ಮತ್ತೆ ಸಿ ಎನ್ ಬಾಲಕೃಷ್ಣರವರಂತಹ ಎಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಆಶೀರ್ವಾದದಿಂದ ಈ ಸಿನಿಮಾ ಅದ್ಭುತವಾದ ಯಶಸ್ಸನ್ನ ಕಾಣಲಿ. ಒಂದು ರೀತಿಯಲ್ಲಿ ಇದು ಕಮರ್ಷಿಯಲ್ ಸಿನಿಮಾವಾಗಿ ಎಷ್ಟು ಯಶಸ್ಸನ್ನ ಪಡೆಯುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಮೊನ್ನೆ ಚಲನಚಿತ್ರೋತ್ಸವ ನಡೀತು, ಅಲ್ಲಿ ಈ ಸಿನಿಮಾ ಪ್ರದರ್ಶನ ಆಗಬೇಕಾಗಿತ್ತು. ನಾನು ಕೂಡ ಈ ಸಿನಿಮಾ ಪ್ರದರ್ಶನ ಆಗುತ್ತೆ ಎನ್ನುವ ಬಹಳ ಹಂಬಲದಿಂದ ಆ ಸಿನಿಮಾ ಉತ್ಸವಕ್ಕೆ ಹೋಗಿದ್ದೆ. ಅಲ್ಲಿ ಇಲ್ಲದೇ ಇದ್ದದ್ದು ಒಂದು ಕೊರತೆ ಆಗಿದೆ. ಇದು ಪ್ರೇಕ್ಷಕರ ನಡುವೆ ಗೆಲ್ಲಬೇಕು. ಚಿತ್ರೋತ್ಸವದಲ್ಲಿ ಅದು ಪಾಲ್ಗೊಳ್ಳುವಂತೆ ಆಗದೇ ಇರೋದಕ್ಕೆ ನಾನಾ ಕಾರಣಗಳಿದ್ದಾವೆ. ಅದರ ಬಗ್ಗೆ ಪರಮ್ ಗುಬ್ಬಿ ಅವರು, ನರೇಂದ್ರ ಬಾಬು ಅವರು ಮತ್ತೆ ನಾಗಣ್ಣ ಅವರು ಮಾತನಾಡಬಲ್ಲರು. ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆ ಇಲ್ಲ. ಆದ್ರೆ ಅಲ್ಲೊಂದು ಲಾಬಿ ಇದೆ, ಅದು ನಮಗೆ ಬೇಡ. ಆದ್ರೆ ಆ ಚಿತ್ರ ಇವತ್ತು ಜನಗಳ ನಡುವೆ ಗೆಲ್ಲಲಿ ಅಂತ ಹೇಳಿ ನಾನು ಶುಭ ಕೋರುತ್ತೇನೆ. ನಮಸ್ಕಾರ. ಸರ್, ಸಿನಿಮಾ ಕುರಿತಾಗಿ ಒಂದೆರಡು ಮಾತು. ತಮ್ಮೆಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ಆವರಣದಲ್ಲಿ ಆಯೋಜನೆಗೊಂಡಿರುವ ಮತ್ತೆ ಮಳೆ ಉಯ್ಯುತ್ತಿದೆ ಅಂತಕ್ಕಂಥ ಸಿನಿಮಾದ ಟ್ರೈಲರ್ ಬಿಡುಗಡೆಯ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗೌರವಾನ್ವಿತ ನಿರ್ಮಾಪಕರೇ, ಅದೇ ರೀತಿ ನಿರ್ದೇಶನ ಮತ್ತು ಆ್ಯಕ್ಟರ್ ಆಗಿ ನಟಿಸಿರುವಂಥ ಶ್ರೀತಾ ಜಯವರ್ಧನ್, ಕಿರಣ್, ಲಿಖಿತ್ ಹಾಗೂ ಎಲ್ಲ ನಟಿಯರು ಹಾಗೂ ಎಲ್ಲ ಕಲಾ ವೃಂದದವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂಥ ಕಲಾ ಪ್ರೇಕ್ಷಕರೇ, ಮಾಧ್ಯಮದ ಮಿತ್ರರೇ, ಶ್ರೀಯುತ ಕೆ ಸದಾಶಿವ ಅವರ ಕಾದಂಬರಿ ಆಧಾರಿತವಾದಂಥ ಮತ್ತೆ ಮಳೆ ಉಯ್ಯುತ್ತಿದೆ ಅಂತಕ್ಕಂಥ ಸಿನಿಮಾದ ಟ್ರೇಲರ್ ಇವತ್ತು ಬಿಡುಗಡೆ ಆಗ್ತಿರುವಂಥದ್ದು ತುಂಬ ಸಂತೋಷವನ್ನು ತಂದಿದೆ. ಕಲೆಗೆ ಬೆಲೆ ಕಟ್ಟಲಿಕ್ಕಾಗಲ್ಲ, ಕಲೆಗೆ ತನ್ನದೇ ಆದಂಥ ಮೌಲ್ಯ ಇದೆ. ಕಲೆ ಆರಾಧಕನ ಸೊತ್ತು. ಯಾರು ಅದನ್ನು ಪ್ರೀತಿಸಿ ಗೌರವಿಸ್ತಾರೋ ಆ ಸ್ಥಾನದಲ್ಲಿ ಉನ್ನತಕ್ಕೆ ಬರ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಗಂಗಾಧರ್ ಅವರ ಪುತ್ರರಾದಂಥ ಲಿಖಿತ್ ಅವರೆಲ್ಲ ಸಂಗಡಿಗರು ಕೂಡ ಸೇರಿ, ಅದೇ ರೀತಿ ಚಿತ್ರನಟಿಯರು ಸೇರಿದಂತೆ ಒಂದು ಚಲನಚಿತ್ರ ಇವತ್ತು ಬಿಡುಗಡೆ ಆಗುವಂಥ ಒಂದು ಮಧ್ಯಮ ಹಂತಕ್ಕೆ ಬಂದಿರುವಂಥದ್ದು ಮುಗಿದಿದೆ. ಟ್ರೈಲರ್ ಬಿಡುಗಡೆಯಾಗಿ ಇನ್ನೇನು ತೆರೆ ಕಾಣುವಂಥ ಒಂದು ಸಂದರ್ಭ ಬಂದಿರುವಂಥದ್ದು ಕೂಡ ಸ್ವಾಗತಾರ್ಹವಾದಂಥ ವಿಚಾರ. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ, ಆದರೆ ಅವರ ನಟನೆ, ಅವರ ಕಲೆ ಇವತ್ತು 7 ಕೋಟಿ ಕನ್ನಡಿಗರ ಹೃದಯದಲ್ಲೂ ಕೂಡ ಬೇರೂರಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ಅವರು ರಂಗಭೂಮಿಯಿಂದ ಮೇಲೆ ಬಂದಂಥ ಒಂದು ಬೇರು ನಟರಾಗಿರ್ತಕ್ಕಂಥದ್ದು. ಏಕೆಂದರೆ ನನಗೆ ತಿಳಿದಿರೋಂಗೆ ಹಣ ಇದ್ದವರೆಲ್ಲ ನಟರಾಗ್ಲಿಕ್ಕಾಗಲ್ಲ, ನನಗೆ ತಿಳಿದಿರೋ ಒಂದು ಇದ್ರ ಪ್ರಕಾರ. ಏಕೆಂದರೆ ಆ ಕಲೆಗೆ ಯಾರು ಗೌರವಿಸ್ತಾರೋ ಆರಾಧಿಸ್ತಾರೋ ಅವ್ರು ಉನ್ನತ ಮಟ್ಟಕ್ಕೆ ಬರ್ತಕ್ಕಂಥದ್ದಕ್ಕೆ ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಈ ಪೈಪೋಟಿಯ ಸಿನಿಮಾ ಒಂದು ರಂಗದಲ್ಲಿ ಕರ್ನಾಟಕನೂ ಕೂಡ ಒಂದು ಉನ್ನತ ಮಟ್ಟಕ್ಕೆ ಬೆಳೀತಿರುವಂಥದ್ದು ಕೂಡ ಸ್ವಾಗತಾರ್ಹವಾದಂಥ ವಿಚಾರ. ಇಂದಿನ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ನನಗೆ ತಿಳಿದಿರೋ ಹಾಗೆ ತಮಿಳು ಮತ್ತು ತೆಲುಗು ತುಂಬ ಆವರಿಸ್ಕೊಂಡಂಥ ದಿನಗಳನ್ನು ನಾವು ನೋಡಿದ್ದೇವೆ. ಇವತ್ತು ಕನ್ನಡ ಚಿತ್ರರಂಗ ಒಂದು ಹಂತವಾಗಿ ಆ ಸಾಲಿಗೆ ಬರ್ತಾ ಇರುವಂಥದ್ದು ಇಂಥ ಯುವ ಒಂದು ಕಲಾವಿದರ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನದಿಂದ ಎಂಬತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ಒಂದು ವ್ಯವಸ್ಥೆ, ಒಂದು ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಇನ್ನಿತರ ಒಂದು ಸಂದರ್ಭಗಳಲ್ಲಿ ಯಾರು ಶ್ರಮ ವಹಿಸ್ತಾರೋ ಅವ್ರು ಗುರಿ ಮುಟ್ಟಲಿಕ್ಕೆ ಸಾಧ್ಯ. ಒಂದು ಗಾದೆ ಇದೆ, ಕಷ್ಟಪಡ್ತಕ್ಕಂಥವ್ರಿಗೆ ದುಃಖ ಇಲ್ಲ, ಸೋಮಾರಿಗಳಿಗೆ ಸುಖ ಇಲ್ಲ ಅನ್ನೋದು ಗಾದೆ ಇದೆ.
ಏಕೆಂದರೆ ಎಲ್ಲ ರಂಗಗಳಲ್ಲೂ ಕೂಡ ಪ್ರಯತ್ನಗಳನ್ನು ಮಾಡಿದಾಗ ಪ್ರಾಮಾಣಿಕವಾಗಿ ಆ ಫಲ ಸಿಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಎಂಬತಕ್ಕಂಥದ್ದನ್ನು ಕೂಡ ಹೇಳ್ತಾ, ಮತ್ತೆ ಮಳೆಯುತ್ತಿದೆ ಎಂಬತಕ್ಕಂಥ ಒಂದು ಚಲನಚಿತ್ರ ಬಿಡುಗಡೆ ಆಗ್ತಿರುವಂಥ ಈ ಸಂದರ್ಭ ನಮಗೆ ಸಂತೋಷ ತಂದಿದೆ. ಅವರು ನಮ್ಮ ಏನು ಲಿಖಿತ್ ಮತ್ತು ಅವರ ಸಂಗಡಿಗರ ಒಂದು ನೇತೃತ್ವದಲ್ಲಿ ಈ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ. ಅವರು ಈ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀಲಿ, ಭಗವಂತನ ಆಶೀರ್ವಾದದಿಂದ ಈ ಒಂದು ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸು ಲಭ್ಯವಾಗಲಿ. ಇನ್ನೂ ಕೂಡ ನೂರಾರು ಚಿತ್ರಗಳನ್ನು ಅದರಲ್ಲಿ ನಟನೆ ಮಾಡಿ ಅದನ್ನು ತೆರೆ ಕಾಣಿಸುವಂಥ ಅವಕಾಶ ಲಭ್ಯವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನವ್ಯ ಸಾಹಿತ್ಯ ಉಚ್ಛ್ರಾಯ ಸ್ಥಿತಿನಲ್ಲಿದ್ದಾಗ ಅನಂತಮೂರ್ತಿಯವರು ಕೃಷ್ಣ ಅಲ್ಲಳ್ಳಿ ಅವ್ರಿಗೆ ಒಂದು ಸಣ್ಣ ಸಲಹೆ ಅಂದರೆ ಸಹಜವಾಗಿ ಏನೋ ಹೇಳ್ತಾರೆ ನೋಡಿ, ಕೆ ಸದಾಶಿವ ಅವರು ಬರೆದಿರೋ ರಾಮನ ಸವಾರಿ ಸಂತೆಗೆ ಹೊರಟದ್ದು ಒಂದು ಮಗುವಿನ ದೃಷ್ಟಿಕೋನದ ವ್ಯೂ ಪಾಯಿಂಟಿಂದ ಇಡೀ ಒಂದು ಕಾಂಪ್ಲೆಕ್ಸ್ ಡೈವರ್ಸ್ ಅನ್ನೋ ಕಥೆನ ಭಾಳ ಚೆನ್ನಾಗಿ ಹೇಳ್ತಾರೆ ಅಂತ. ಆ ಸಂದರ್ಭದಲ್ಲಿ ಕೃಷ್ಣ ಅಲ್ಲಳ್ಳಿ ಹೇಳ್ತಾರೆ, ಒಂದು 20-25 ದಿನ ಬಿಟ್ಟು ಬಂದು ಕಾಡನ್ನ ತಗೊಂಡು ಬಂದು ನೋಡಿ ಮೇಷ್ಟ್ರೆ, ನಾನು ಬರೆದಿದ್ದೀನಿ, ಅಷ್ಟೇ ಕಾಂಪ್ಲೆಕ್ಸ್ ಇದೆ, ಒಂದು ಕಾದಂಬರಿ ಬರೆದಿದ್ದೀನಿ ಅಂತ ತಂದು ಅವ್ರ ಮುಂದೆ ಇಡ್ತಾರೆ. ಕಾಡು ಹುಟ್ಟಕ್ಕೆ ಇಡೀ ನವ್ಯದ ಉಚ್ಛ್ರಾಯ ಸ್ಥಿತಿಯಲ್ಲಿ ಹೊಸ ಹೊಸ ಮಜಲುಗಳನ್ನ ಕಂಡುಕೊಳ್ಳೋಕ್ಕೆ ಭಾಳ ಒಂಥರದ್ದು ಭಾಳ ಕ್ರಿಯಾಶೀಲವಾಗಿ ಬರೆದಂಥ ಕೆಲವು ಸಣ್ಣ ಕಥೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಸಾಹಿತಿ ಅನ್ನಿಸ್ಕೊಂಡು ಹೋದವರು ಭಾಳ ಸಣ್ಣ ವಯಸ್ಸಿಗೆ ಕಾಲವಾಗ್ತಾರೆ. 79ರಷ್ಟಕ್ಕೆ ಕಾಲವಾಗ್ತಾರೆ ಕೆ ಸದಾಶಿವ ಅವರು. ಅವ್ರದ್ದು ನಲ್ಲಿಯಲ್ಲಿ ನೀರು ಬಂತು, ರಾಮನ ಸವಾರಿ ಸಂತೆಗೆ ಹೊಂಟದ್ದು, ಮತ್ತೆ ಮಳೆ ಹೊಯ್ಯುತ್ತಿದೆ, ಎಳವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ, ಇವೆಲ್ಲ ಭಾಳ ಕನ್ನಡ ಸಾಹಿತ್ಯದ ಭಾಳ ಉತ್ಕೃಷ್ಟ ಕೃತಿಗಳು. ಆ ಥರದ್ದು ಒಂದು ಇದನ್ನ ನಾನು PUC ಮುಗಿಸಿ ಡಿಗ್ರಿ ಬರೋ ಹೊತ್ತಲ್ಲಿ ಎನ್ ಎಸ್ ಶಂಕರ್ ಅವರು ಇದನ್ನ ದೂರದರ್ಶನಗೆ ಮಾಡಿದ್ರು. ಅವಾಗ ನಾನು ಸಹಾಯ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ. ಪರಮವ್ರಿಗೆ ಒಂದಿನ ಹೇಳಿದೆ, ನನಗೆ ಕೆ ಸದಾಶಿವ ಅವ್ರದ್ದು ಗೊತ್ತಿಲ್ಲ, ಏನು ಅವ್ರು ಶರತ್ ಮಗ ಇದ್ರು, ಅವ್ರ ಸೊಸೆನೂ ಇಲ್ಲ, ಇವರು ತೀರ್ಕೊಂಡಿದ್ದಾರೆ, ನನಗೆ ಕುರುಡನ ಹೆಗಲ ಮೇಲೆ ಎಳವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ ಕೃತಿಗೆ ರೈಟ್ಸ್ ಬೇಕು, ಆದರೆ ನೀವು ಮಾಡ್ಕೊಳ್ಳಿ, ಇದನ್ನ ಸಂತೆ ಅದು ಮತ್ತೆ ಮಳೆ ಹುಯ್ಯುತ್ತಿದೆ, ನೀವು ಮಾಡಿ, ನಿಮಗೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿದ್ದೆ. ತುಂಬ ಶ್ರದ್ಧೆಯಿಂದ ಅದನ್ನ ಅಡ್ರೆಸ್ ಹುಡ್ಕೊಂಡು ಬಂದರು. ಹಾಗಾಗಿ ಈ ಸಿನಿಮಾ ನಮ್ಮ ಜೊತೆಗೆ ನನ್ನ ಕಬೀರಾಗೆ, ಕಬಡ್ಡಿಗೆ ಎಲ್ಲ ನನ್ನ ಜೊತೆಗೆ ತುಂಬ ಚೆನ್ನಾಗಿ ಸಾಥ್ ಕೊಟ್ಟವರು ಗಂಗಣ್ಣ ಆರ್ಟ್ ಅಸಿಸ್ಟೆಂಟ್ ಆಗಿ ನನಗೆ ಎಲ್ಲ ಚಿತ್ರಗಳಲ್ಲೂ ಒಂಥರ ಅಣ್ಣನಾಗಿ ತುಂಬ ಕಷ್ಟದ ಟೈಮಲ್ಲಿ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡೋರು ನನ್ನ ಜೊತೆಗೆ. ಹಂಗಾಗಿ ಅವ್ರ ಮಗನಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂದಾಗ ನಾನು ಹೇಳಿದೆ, ಒಂದು ಮಾಡ್ತೀವಿ, ಒಂದು ಸಾಹಿತ್ಯ ಕೃತಿ ಮಾಡಿ ಅಲ್ಲಿಂದ ಶುರು ಮಾಡೋಣ ಅಂತ. ಹಂಗಾಗಿ ಈ ಸಿನಿಮಾ ಶುರು ಆಯಿತು. ಹಂಗಾಗಿ ಈಗ ಇಲ್ಲಿ ತನಕ ಬಂದಿದೆ. ಇನ್ನು ಬಿಟ್ಟಿದ್ದು ನಿಮಗೆ, ನೀವು ಏನು ಹೇಳ್ತೀರಿ, ನೀವೇನು ಹೇಳ್ತೀರಿ, ಅದಕ್ಕೆ ನಾವು ತಲೆ ಬಗ್ಲೇಬೇಕು. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಅತಿಶಯ್ ಜೈನ್ ಅಂತ. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ತುಂಬಾ ಖುಷಿ ಆಗ್ತಿದೆ ನಮ್ಮ ಇವತ್ತು ಆಡಿಯೋ ರಿಲೀಸ್ ಆಗಿರೋದು. ಸೊ ಫಸ್ಟ್ ನಾನು ಬಾಬು ಸರ್ಗೆ, ಕಬಡ್ಡಿ ನರೇಂದ್ರ ಬಾಬು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಪ್ರಾಜೆಕ್ಟ್ಗೆ ಗಂಗಣ್ಣ ಅವ್ರಿಗೆ ರೆಫರ್ ಮಾಡಿದ್ ಬಾಬು ಸರೇ. ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಈ ಫಿಲ್ಮಲ್ಲಿ. ಏನಂದ್ರೆ ದೂರದ ಬಾಂಬೆವರೆಗೆ ಹೋಗಿ ಅರ್ಮಾನ್ ಮಲಿಕೆಲೆ ಹಾಡಿಸುವಂತ ಸದಾವಕಾಶ ಈ ಚಿತ್ರಕ್ಕೆ ಬಂತು. ಕೊಚ್ಚಿನ್ಗೆ ಹೋಗಿ ಸ್ಟ್ರಿಂಗ್ಸ್ ಅನ್ನ ರೆಕಾರ್ಡ್ ಮಾಡುವಂತಹ ಒಂದು ಅದು ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಗಳ ಒಂದು ಡ್ರೀಮ್ ಆಗಿರುತ್ತೆ. ಅದನ್ನ ಸಾಕಾರಗೊಳಿಸಕ್ಕೆ ಒಂದು ಆಯ್ತು. ಮತ್ತೆ ರೀ ರೆಕಾರ್ಡಿಂಗ್ ಅಲ್ಲೂ ಅಷ್ಟೇ ಸ್ಟ್ರಿಂಗ್ಸ್ ಅನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡಿದೀವಿ. ಸೊ ನೀವೆಲ್ಲರೂ ಹರಿಸಿ ನಮ್ಮ ಚಿತ್ರಮಂದಿರಗಳಿಗೆ, ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ನಮ್ಮನ್ನೆಲ್ಲರ ಆಶೀರ್ವಾದ ಕೊಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ. ಮತ್ತೆ ಮಳೆ ಹೊಯ್ಯುತ್ತಿದೆ ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ನಾಯಕ ನಟಿಯಾಗಿ. ಸೊ ಈ ಒಂದು ಸಿನಿಮಾದಲ್ಲಿ ನಾನು ನಟಿಸೋದಕ್ಕೆ ತುಂಬ ಖುಷಿ ಇದೆ. ಯಾಕಂದರೆ ಐ ಫೀಲ್ ವೆರಿ ಪ್ರೌಡ್, ಬಿಕಾಸ್ ಇದೊಂದು ಸಾಹಿತ್ಯ ಆಧಾರಿತ ಕತೆ. ಈ ಥರದ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಸಿಗುವಂಥ ಪಾತ್ರಗಳು ಅಪರೂಪ. ಆ ಪಾತ್ರಗಳಲ್ಲಿ ನಂದೊಂದು ಪಾತ್ರ ಆಗಿರೋದಕ್ಕೆ ಐ ಫೀಲ್ ವೆರಿ ಪ್ರೌಡ್ ಆ್ಯಂಡ್ ಐ ವೆರಿ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಇವತ್ತಿನ ದಿನಕ್ಕೆ ನಾನು ತುಂಬ ಕಾಯ್ತಿದ್ದೆ. ಯಾಕಂದರೆ ಇವತ್ತು ಆಡಿಯೋ ಲಾಂಚ್ ನರೇಂದ್ರ ಬಾಬು ಸರ್ ಬರೆದಿರುವಂತಹ ಒಂದು ಈ ಸಿನಿಮಾ ಟೈಟಲ್ ಆಗಿರುವಂತಹ ಮತ್ತೆ ಮಳೆ ಹೊತ್ತಿದೆ ಸಿನಿಮಾ.
ಮತ್ತೆ ಮಳೆ ಹೊಯ್ಯುತ್ತಿದೆ. ಈ ಒಂದು ಟೈಟಲ್ ಹೊಂದಿರುವಂತ ಹಾಡು ಎಷ್ಟು ಚಂದ ಇದೆ ಅಂದ್ರೆ ಶೂಟಿಂಗ್ ಟೈಮಲ್ಲೇನೆ ನಾನು ಅದನ್ನ ತುಂಬಾ ಎಂಜಾಯ್ ಮಾಡಿದ್ದೆ, ತುಂಬಾ ಇಷ್ಟಪಟ್ಟಿದ್ದೆ, ಮನಸ್ಸಿಗೆ ಹತ್ತಿರವಾಗಿದ್ದಂತ ಸಾಂಗ್ ಅದು. ಸೊ ಈ ದಿನಕ್ಕೋಸ್ಕರ ನಾನು ಕಾಯ್ತಿದ್ದು ಒಂದೇ ಕಾರಣ, ಇವಾಗ ಹೇಗಿರ್ಬೋದು, ಬಿಕಾಸ್ ಅದು ಹರ್ಬನ್ ಮಲ್ಲಿಕ್ ಸರ್ ಕೂಡ ಹಾಡಿರುವಂತ ಸಾಂಗು. ಅವ್ರು ತುಂಬಾ ಫೇಮಸ್ ಈ ತರದ ಒಂದು ಸಾಂಗ್ ಅಲ್ಲಿ ಹಾಡೋದಿಕ್ಕೆ. ಸೊ ಇವತ್ತು ಹೇಗ್ ಬಂದಿರ್ಬೋದು, ಈ ಒಂದು ಸಾಂಗ್ ಆವಾಗ್ಲೇ ಆಗಿತ್ತು ಶೂಟಿಂಗ್ ಟೈಮಲ್ಲಿ, ಎಡಿಟಿಂಗ್ ಎಲ್ಲ ಆದ್ಮೇಲೆ ಯಾವ ತರ ಇದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಇವತ್ತು ಈ ಸಾಂಗ್ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು. ಒಂದೇ ಅಲ್ಲ, 2 ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಸ್ಟೇಜ್ ನಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಕಾರಣ ಆದಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ನರೇಂದ್ರ ಬಾಬು ಸರ್, ಪರಮ್ ಸರ್, ಹಾಗೆ ಸುಮಾ ಮ್ಯಾಮ್, ಗಂಗಣ್ಣ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಇಡೀ ತಂಡಕ್ಕೆ ನನ್ನನ್ನ ಸೇರಿ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಭೂಮಿಕಾ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ಹಾಗೆ ನೆರೆತು ಬಂದಿರುವಂಥ ನನ್ನ ಎಲ್ಲ ಆತ್ಮೀಯರಿಗೂ, ನನ್ನ ಪ್ರೀತಿಯ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಲಕ್ಷ. ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾದಲ್ಲಿ ಕಸ್ತೂರಿ ಪಾತ್ರ ನಾನು ಮಾಡಿದ್ದೀನಿ. ಆದಿಗೂ ಅಂತ್ಯಕ್ಕೂ ಹೆಣ್ಣೆ ಕಾರಣ ಅಂದ ಹಾಗೆ ಕಸ್ತೂರಿ ಪಾತ್ರ ತುಂಬ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಅಂತ ಹೇಳ್ಬೋದು ನಮ್ಮ ನಿರ್ದೇಶಕರು, ನಿರ್ಮಾಪಕರು, ನಮ್ಮ ಬಾಬು ಸರ್ ಅವರು. ಆ ಪಾತ್ರ ನನಗೆ ಹೇಗೆ ಬಂದಿದೆ ಅಂತಂದ್ರೆ, ಆ ಪಾತ್ರನ ನನಗೆ ಆಯ್ಕೆ ಮಾಡ್ಕೊಂಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅಷ್ಟು ಸುಂದರವಾಗಿ ಬಂದಿದೆ. ಮತ್ತೆ ಮಳೆ ಅಂತ ಬಂದಾಗ, ಇವಾಗ ಚಳಿಗಾಲ ಮುಗೀತು, ಬೇಸಿಗೆಗಾಲದಲ್ಲಿ ಹೆಜ್ಜೆ ಇಟ್ಟಿದ್ದೀವಿ. ಈ ಬೇಸಿಗೆಗಾಲದಲ್ಲಿ ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾದ ಹಾಡುಗಳನ್ನು ಕೇಳಿಸಿ ನಿಮ್ಮ ಕಿವಿಗೆ ಒಂದ್ ಸ್ವಲ್ಪ ತಂಪು ಮಾಡಿದಾರಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಮಳೆ ಅಂತ ಬಂದಾಗ ಎಲ್ಲ ಪ್ರಕೃತಿ ಆಗಿರ್ಬೋದು, ರೈತರಿಗಾಗಿರ್ಬೋದು, ನಮ್ಮೆಲ್ರಿಗೂ ಹಬ್ಬದ ವಾತಾವರಣ ಇರುತ್ತೆ. ಎಲ್ಲಾ ಕಡೆನೂ ಹಚ್ಚು ಹಸಿರಾಗಿರುತ್ತೆ. ಅದೇ ರೀತಿಯಿಂದ ಸಿನಿಮಾ ಮಾಡಿದಾಗ, ರಿಲೀಸ್ ಆಗ್ಬೇಕಾದಾಗ ನಮ್ಗೂ ಹಬ್ಬದ ವಾತಾವರಣನೇ ಇರುತ್ತೆ. ನಮ್ಮ ಸಿನಿಮಾ ಮತ್ತೆ ಮಳೆ ಹೊಯ್ಯುತ್ತಿದೆ ರಿಲೀಸಿಗೆ ರೆಡಿ ಆಗಿದೆ. ಹಬ್ಬದ ವಾತಾವರಣಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದೀರಾ. ಎಲ್ರಿಗೂ ನಮಸ್ಕಾರ. ಕಾಲದಿಂದ ಪ್ರಪಂಚ ಇಷ್ಟೊಂದು ಸುಂದರವಾಗಿದೆ, ವೈವಿಧ್ಯವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಪ್ರೀತಿ. ಪ್ರೀತಿ ಅನ್ನೋದು ಬರೀ ಹೆಣ್ಣು ಗಂಡು ನಡುವೆ ಇರುವಂಥದ್ದಲ್ಲ, ಅದಕ್ಕೂ ಮೀರಿದ ಬಾಂಧವ್ಯ. ಅಂದ್ರೆ ನಮ್ಮ ಚಿತ್ರದಲ್ಲೂ ಒಂದು ಪಾತ್ರ ಇದೆ, ರಂಗನಾಥ್ ಅಂತ. ಆ ವ್ಯಕ್ತಿಯ ಪರ್ಸ್ಪೆಕ್ಟಿವ್ ಏನಿದೆ ಪ್ರೀತಿ ಬಗ್ಗೆ, ಅದೇ ಈ ಸಿನಿಮಾ. ಈ ನಮ್ಮ ಚಿತ್ರದ ಮೂಲ ಕಥೆ ಬಂದು ಕೆ ಸದಾಶಿವ ಅವರ ಸಮಗ್ರ ಕಥೆಗಳು ಅನ್ನೋ ಪುಸ್ತಕದಿಂದ ಆಯ್ಕೆ ಮಾಡ್ಕೊಂಡಿರೋದು. ಇವತ್ತಿನ ಈ ಸಂದರ್ಭದಲ್ಲಿ ಕೆ ಸದಾಶಿವ ಅವ್ರನ್ನ ನೆನೆಸ್ಕೊಳ್ತಾ ಅವ್ರಿಗೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ನಾಯಕ ಅತಿಶಯ್ ಜೈನ್ ಅವರು ಬಹಳ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ 2 ಸಾಂಗ್ ಇದೆ, ಕತೆಗೆ ಪೂರ್ವಕವಾಗಿದೆ, ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸರ್, ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟು ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಹಾಗೆ ಗಂಗಣ್ಣ ಮತ್ತು ಸುಮಕ್ಕ, ಹಾಗೆ ನಮ್ಮ ಶ್ರುತಿ ಮೇಡಮ್, ಎಲ್ಲರಿಗೂ ಒಳ್ಳೇದಾಗಲಿ. ಏನಕ್ಕೆ ಅಂದರೆ ಹೊಸಬರನ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಕಾರಣ ಕಬಡ್ಡಿ ನರೇಂದ್ರ ಬಾಬು ಸರ್. ನಾನು ಅವ್ರ ಜೊತೆ ಒಂದು ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿಂದ ನನ್ನ ಕರ್ಕೊಂಬಂದು ಈ ಸಿನಿಮಾ ಮಾಡಿಸಿದ್ದಾರೆ. ಹಾಗೆ ಸಿನಿಮಾಗೆ ಭಾಳ ಒಳ್ಳೆ ಸಂಭಾಷಣೆ ಬರ್ತಿದ್ದಾರೆ. ಸಿನಿಮಾಗೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಡೈರೆಕ್ಟ್ರು ಪರಮ್ ಸರ್ ತುಂಬ ಪೇಷನ್ಸ್ ಇಟ್ಕೊಂಡು ನಮ್ಮ ಹತ್ರ ಒಳ್ಳೆ ಕೆಲಸ ತಗೊಂಡಿದ್ದಾರೆ. ಸಿನಿಮಾ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ, ಸಾಕಷ್ಟು ಕಲಿತೆ. ಹಾಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ನಮ್ಮ ಚಂದ್ರಶೇಖರ್ ರೆಡ್ಡಿ ಸರ್ ತುಂಬ ಹೆಲ್ಪ್ ಮಾಡಿದ್ರು ಸಿನಿಮಾ ಟೈಮಲ್ಲಿ. ಹಾಗೆ ನಮ್ಮ ಸಿನಿಮಾ ತಂಡದವರು ತುಂಬ ಜನ ಇಲ್ಲಿ ನೋಡಿದೆ. ಅಂದರೆ ನಮ್ಮ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ನಾವು ಶೂಟಿಂಗ್ ಮಾಡಬೇಕಾದ್ರೆ ಕಂಡೀಷನ್ಸ್ ಎಲ್ಲ ತುಂಬ ರೇನಿ ಸಿಚುವೇಶನ್ ನಾವು ಶೂಟ್ ಮಾಡಬೇಕಾಗಿತ್ತು. ಅವ್ರು ಪಟ್ಟಂಥ ಕಷ್ಟ ಸುಮ್ಮನೆ ಒಂದು ಥ್ಯಾಂಕ್ಸಲ್ಲಿ ಹೇಳೋದು ಸರಿಯಲ್ಲ ಅನ್ಕೊಂತೀನಿ. ಏನಕ್ಕಂದ್ರೆ ನಾನು ಶಾರ್ಟ್ ಇಲ್ಲದೆ ನೋಡ್ತಿದ್ದಾಗ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ತಗೊಂತಾ ಇದ್ರು ಶೂಟ್ ಮಾಡಲಿಕ್ಕೆ. ಸೊ ಅವರೆಲ್ಲರನ್ನೂ ಇವತ್ತು ಮತ್ತೆ ನೋಡಿದ್ದು ತುಂಬ ಖುಷಿ ಆಯಿತು. ಹಾಗೆ ಜೊತೆಲಿ ಆ್ಯಕ್ಟ್ ಮಾಡಿದಂಥ ಎಲ್ಲ ನಟ ನಟಿಯರಿಗೂ, ಅವರ
ಪ್ರತಿಭೆ ತೋರ್ಸಕ್ಕೆ ಇನ್ನೊಂದಷ್ಟು ಒಳ್ಳೆ ಅವಕಾಶ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.